ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಪ್ರತಿನಿತ್ಯವೂ ಸಹ ನೂರಾರು ಸುದ್ದಿಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲಿ ಕೆಲವು ಸುದ್ದಿಗಳ ಮೇಲೆ ಮಾತ್ರ ನಮ್ಮ ಅಟೆನ್ಷನ್ ಹೋಗುತ್ತೆ. ಅಂದರೆ ಇಂಟ್ರೆಸ್ಟ್ ಇರುವಂಥದ್ದನ್ನು ನೋಡ್ತೀವಿ, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬಿಟ್ಟು ಬಿಡ್ತೀವಿ. ಈ ರೀತಿ ಸಹಜವಾಗಿ ಜನ ಹೇಳುವಂಥದ್ದು. ಅಂಥದ್ದೊಂದು ಗಮನ ಸೆಳೆಯುವಂತಹ ಸುದ್ದಿ ಕಳೆದ ಒಂದು ವಾರದಿಂದಲೂ ಕೂಡ ವಿಶ್ವದಾದ್ಯಂತ ವೈರಲ್ ಆಗಿದೆ. ಬಹುತೇಕ ಜನ ಆಲ್ರೆಡಿ ಗಮನಿಸಿರ್ತೀರಿ ಅಂತ ಅನ್ಕೊಳ್ತೀನಿ. ಒಂದು ಕೋತಿ ಮರಿ, ಅಂದರೆ ಒಂದು ಮಂಕಿ ಮರಿ, ಒಂದು ಟೆಡ್ಡಿ ಬೇರ್ ಹಿಡ್ಕೊಂಡು ಅದ್ರ ಜೊತೆಗೆ ಎಮೋಷನ್ ಅನ್ನು ಕ್ಯಾರಿ ಮಾಡ್ತಿರ್ತಕ್ಕಂಥದ್ದು, ಅದು ಎಷ್ಟೋ ನೋಡುವಂತಹ ವೀಕ್ಷಕರಿಗೆ ಮನಕಲಕುವಂಥ ಘಟನೆ, ಅಯ್ಯೋ ಅನ್ನುವಂತಹ ಆ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ. ಜೊತೆಗೆ ಇದು ಸ್ಯಾಡ್ ಎಂಡಿಂಗಲ್ಲಿ ಎಂಡ್ ಆಗಿಲ್ಲ, ಜೊತೆಗೆ ಇದು ಹ್ಯಾಪಿ ಎಂಡಿಂಗಲ್ಲಿ ಈ ಒಂದು ಕತೆ ಮುಗಿದಿದೆ. ಅಂದರೆ ಕತೆ ಮುಗಿದಿದೆ ಅಂತಂದರೆ ಕೋತಿ ಮುಗಿದೋಯ್ತು ಅಂತ ಅಲ್ಲ. ಸೊ ಏನಿದು ಸ್ಟೋರಿ ಅನ್ನೋದನ್ನ ವಿವರವಾಗಿ ನಾವು ನೋಡೋದಾದ್ರೆ, ಇತ್ತೀಚೆಗಷ್ಟೇ ಕಳೆದ ಒಂದು ವಾರದಿಂದಲೂ ಕೂಡ ಒಂದು ವಿಡಿಯೋ ಫಸ್ಟ್ ವೈರಲ್ ಆಗುತ್ತೆ. ಆ ಒಂದು ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದನ್ನ ಪ್ರಸಾರ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ಮಂಕಿ ಮರಿ ಮಧ್ಯದಲ್ಲಿದೆ, ನೋಡ್ಬೋದು ನೀವು. ಸೊ ಇನ್ನು ಸುತ್ತ ದೊಡ್ಡ ಕೋತಿಗಳಿದಾವೆ ಅಲ್ಲಿ. ಸೊ ಆ ಮಂಕಿ ಮರಿ ಮೇಲೆ ದೊಡ್ಡದಾದಂಥ ಕೋತಿಗಳು ಆಕ್ರಮಣ ಮಾಡ್ತಾ ಇದ್ದಾವೆ. ಅಂದ್ರೆ ಅದನ್ನು ಎದುರಿಸುವಂಥದ್ದು, ಅದಕ್ಕೆ ಬೆದರಿಸುವಂಥದ್ದು, ನಮ್ಮ ಜೊತೆಯಲ್ಲಿ ಇರಬೇಡ ಅನ್ನುವಂಥದ್ದು, ಒಂದು ವಾರ್ನಿಂಗ್ ಕೊಡುವಂಥದ್ದು, ಜೊತೆಗೆ ಜಗಳ ಮಾಡಿ ಫೈಟ್ ಮಾಡುವಂತಹ ದೃಶ್ಯವನ್ನ ನೀವು ಗಮನಿಸಿದ್ರಿ. ಸೊ ಅಲ್ಲಿಂದ ಆ ಚಿಕ್ಕ ಪುಟಾಣಿ ಕೋತಿ ಮರಿ ಇತ್ತಲ್ಲ, ಅದೇನ್ ಮಾಡ್ತು, ತಪ್ಪಿಸ್ಕೊಂಡು ಆ ದೊಡ್ಡ ದೊಡ್ಡ ಕೋತಿಗಳ ಮಧ್ಯದಿಂದ ತಪ್ಪಿಸ್ಕೊಂಡು ಸೀದಾ ಕೆಳಗಡೆ ಬಂದು ಅಲ್ಲೊಂದು ಟೆಡಿ ಬೇರ್ ಇರುತ್ತೆ, ಒಂದು ಗೊಂಬೆ ತರದ್ದು. ಸೊ ಅದನ್ನ ಓಡೋಗಿ ತಪ್ಪಿಕೊಂಡು ಬಚ್ಚಿಟ್ಕೊಂಡು ಅದನ್ನ ಎಳ್ಕೊಂಡು ಓಡುವಂತಹ ದೃಶ್ಯ ಕಳೆದ ವಾರ ವೈರಲ್ ಆಗುತ್ತೆ. ಜಪಾನ್ನಿಂದ ವೈರಲ್ ಆಗುವಂತಹ ದೃಶ್ಯ ಅದು ಇಡೀ ವಿಶ್ವದಾದ್ಯಂತ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ವಿಚಾರ ಟ್ರೆಂಡಿಂಗಿಗೆ ಬರುತ್ತೆ. ಅಯ್ಯೋ, ಆ ಕೋತಿ ಮರಿನ ಎಷ್ಟೊಂದು ಹಿಂಸೆ ಕೊಡ್ತಿದ್ದಾವೆ ಆ ದೊಡ್ಡ ದೊಡ್ಡ ಕೋತಿಗಳು, ಪಾಪ ಆ ಕೋತಿ ಮರಿ ಯಾರು, ಏನು, ಎತ್ತ ಅನ್ನುವಂಥದ್ದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋದಾಗ ಆ ಪುಟಾಣಿ ಕೋತಿ ಮರಿ ಇತ್ತಲ್ಲ, ಆ ಪುಟಾಣಿ ಕೋತಿ ಮರಿಗೆ ಪ್ರೆಸೆಂಟ್ 6 to 7 months ಏಜ್, ಅಂದ್ರೆ 6 ರಿಂದ 7 ತಿಂಗಳ ಮುದ್ದು ಮರಿ. ಅದು ಕಳೆದ ಜುಲೈ ತಿಂಗಳು 2025ನೇ ಇಸ್ವಿಯಲ್ಲಿ ಆ ಒಂದು ಕೋತಿ ಮರಿ, ಆ ಒಂದು ಮಂಕಿ ಮರಿ ಜಪಾನ್ನ ಇಚಿಕಾವಾ ಎನ್ನುವಂತಹ ಒಂದು ಸಿಟಿಯ ಝೂನಲ್ಲಿ, ಮೃಗಾಲಯದಲ್ಲಿ ಹುಟ್ಟಿರುತ್ತೆ. ಸೊ ಅದ್ರ ತಾಯಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ವಿಧಿ ಅಂತಾರೆ ನೋಡಿ, ಆ ಮರಿನ ಬಿಟ್ಬಿಟ್ಟು ಹೊರಟೋಗ್ಬಿಡುತ್ತಂತೆ. ಅಂದ್ರೆ ಅಲ್ಲಿನ ಆ ಝೂ ಸಿಬ್ಬಂದಿ ಇರ್ತಾರಲ್ಲ, ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಸೊ ಅದೇನಾಗುತ್ತೆ, ಆ ಮರಿ ತಾಯಿ ಇಲ್ಲದೆ, ತನ್ನವರಿಲ್ಲದೆ, ಸುಮ್ಮನೆ ಒಂದಷ್ಟು ಮಂಕಿಗಳ ಸಾಮೂಹಿಕವಾಗಿ ಬೆಳೀತಾ ಇರ್ತವಲ್ಲ, ಅದರಲ್ಲಿ ಬೆಳೀತಾ ಹೋಗುತ್ತೆ. ಆದ್ರೆ ಈ ಮಂಕಿ ಮರಿ ಹೆಸರು ಬಂದು ಪಂಚ್ ಅಂತ, PUNCH, ಪಂಚ್ ಅಂತ ಝೂ ಸಿಬ್ಬಂದಿ ಇಟ್ಟಿರ್ತಕ್ಕಂಥದ್ದು ಆ ಮಂಕಿ ಮರಿಗೆ. ಸೊ ಈ ಮಂಕಿ ಮರಿ ಆ ಕಡೆ ಈ ಕಡೆ ಇರ್ತಕ್ಕಂಥ ಮಂಗಗಳ ಜೊತೆಗೆ ಬೆಳೆಯಲ್ಲ, ಒಡನಾಟವನ್ನ ಇಟ್ಕೊಳ್ಳಲ್ಲ. ಸೊ ಒಂಟಿಯಾಗಿ ಬೆಳೆಯುವಂತಹ ಪ್ರವೃತ್ತಿಯನ್ನ ಪ್ರತಿದಿನವೂ ಕೂಡ ನಡೆಸ್ಕೊಂಡು ಬರುತ್ತೆ. 2 ತಿಂಗಳು, 3 ತಿಂಗಳು, 4 ತಿಂಗಳು ಈ ಸರಾಸರಿಯಲ್ಲಿ ಹೋದಾಗ ಏನಾಗುತ್ತೆ, ಆ ಝೂ ಸಿಬ್ಬಂದಿ ಏನ್ ಮಾಡ್ತಾರೆ, ಯಾರೋ ಒಬ್ರು ಟೆಡಿ ಬೇರ್ ಅನ್ನು ತಂದಿರ್ತಾರೆ. ಸೊ ತಂದು ಅದನ್ನ ಬಿಸಾಕ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಅದಕ್ಕೆ ಸುಮ್ಮನೆ ಆಟ ಆಡಿಸೋದಕ್ಕೆ ಅಂತ ತಗೊಂಡೋಗಿ ಕೊಡುವಂತಹದ್ದನ್ನ ಮಾಡ್ತಾರೆ. ಸೊ ಅದೇನ್ ಮಾಡುತ್ತೆ, ಅದ್ರ ಜೊತೆಗೆ ಒಂದಷ್ಟು ಭಾವನೆಗಳನ್ನ ಬೆಳೆಸ್ಕೊಂಡ್ಬಿಡುತ್ತೆ ಆ ಪಂಚ್, ಆ ಕೋತಿ ಮರಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದಕ್ಕೆ ಇದೇ ನನ್ನ ತಾಯಿ, ಇದೇ ನನ್ನ ಸರ್ವಸ್ವ, ಇದೇ ನನ್ನ ಫ್ಯಾಮಿಲಿ, ಇದೇ ನನಗೆಲ್ಲವೂ ಅನ್ನೋ ರೀತಿ. ಯಾರಾದ್ರೂ ಏನಾದ್ರೂ ಅದಕ್ಕೆ ಬೈದ್ರು, ಅಂದ್ರೆ ಮಂಗಗಳು ಯಾರಾದ್ರೂ ಏನಾದ್ರೂ ಒಂದು ಆವಾಜ್ ಹಾಕಿದ್ರು, ಯಾರಾದ್ರೂ ಏನಾದ್ರೂ ಅದಕ್ಕೆ ಬೆದರಿಕೆ ಹಾಕಿದ್ರು, ಆ ರೀತಿ ಮಾಡಿದಾಗ ಸಡನ್ ಆಗಿ ಅದು ಎಲ್ಲಿರುತ್ತೋ ಗೊತ್ತಿಲ್ಲ, ಆ ಟೆಡಿ ಬೇರ್ ಇರುತ್ತಲ್ಲ ಅದನ್ನ ಹುಡುಕೊಂಡು ಹೋಗಿ ಎತ್ಕೊಂಡ್ಬರೋದು, ಜೊತೆಲಿ ತಪ್ಕೊಳ್ಳೋದು ಅದನ್ನ ಗಟ್ಟಿಯಾಗಿ, ಅದ್ರ ಜೊತೆ ಮಲ್ಕೊಳ್ಳೋದು ಗಟ್ಟಿಯಾಗಿ. ಅಂದ್ರೆ ಅದು ತನ್ನ ತಾಯಿಯ ಅನುಭವವನ್ನ ಆ ಟೆಡಿ ಬೇರಿಂದ ಪಡ್ಕೊಳ್ತಾ ಇತ್ತೆ. ಸೊ ಆ ವಿಡಿಯೋ ವೈರಲ್ ಆಗ್ಬಿಡುತ್ತೆ ಎಲ್ಲಾ ಕಡೆ. ತಕ್ಷಣ ನೋಡುವಂಥ ವೀಕ್ಷಕರಲ್ಲಿ, ಸೊ ಈ ಮಂಕಿ ಮರಿಗಳು ಅಷ್ಟೊಂದೆಲ್ಲ ಅದಕ್ಕೆ ಬೆದರಿಸಿ ಎದುರಿಸಿ ಓಡಿಸಿದ್ದಾವೆ. ತಕ್ಷಣ ದೊಡ್ಡಗೆ ಒಂದು ಟೆಡಿ ಬೇರ್ ಇಟ್ಕೊಂಡು ಅದ್ರ ಜೊತೆಗೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತೈತೆ, ಭಾವನೆಗಳನ್ನ ಬೆಳೆಸ್ಕೊಳ್ತಾ ಐತೆ. ಪಾಪ ಮಂಕಿ ಮರಿನ ತಂದು ಕೊಟ್ಬಿಡಿ, ನಾವು ಸಾಕೊಳ್ತೀವಿ, ನಾವು ನೋಡ್ಕೊಂಡ್ಬಿಡ್ತೀವಿ. ಈ ರೀತಿ ಪ್ರೀತಿಯ ಪ್ರಶಂಸೆಗಳು ಆ ಮಂಕಿ ಮರಿ ಮೇಲೆ ಸುರಿದು ಬಂದವು. ತದನಂತರ ಆ ಸಿಬ್ಬಂದಿ ಪ್ರತ್ಯೇಕವಾಗಿ ಅದನ್ನ ಗಮನ ಹರಿಸಿ ಸಾಕೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅದು ಆ ಸಿಬ್ಬಂದಿಗಳ ಜೊತೆಗೆ ಯಾವ ರೀತಿ ಸಂಬಂಧವನ್ನ ಇಟ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಅವರು ಫೀಡ್ ಮಾಡಕ್ ಹೋಗ್ತಾರಲ್ಲ, ಈಗ ಆ ಮಂಕಿ ಮರಿಗಳಿಗೆ ಊಟ ಹಾಕೋದಿಕ್ಕೆ ಆ ಝೂ ಸಿಬ್ಬಂದಿ ಹೋಗ್ತಾರಲ್ಲ, ಹೋದಾಗ ಈ ಪಂಚ್ ಬೇರೆ ಯಾವ ಕೋತಿಗಳು ಯಾವ ಮಂಗಗಳು ಅಷ್ಟೊಂದು ಪ್ರೀತಿ ತೋರಲ್ಲ ಸಿಬ್ಬಂದಿ ಮೇಲೆ, ಈ ಪಂಚ್ ಮಾತ್ರ, ಅಂದ್ರೆ ಈ ಪುಟಾಣಿ ಕೋತಿ ಮರಿ ಇದೆಲ್ಲ, ಇವನು ಸೀದಾ ಹೋಗಿ ಆ ಸಿಬ್ಬಂದಿಗಳ ಕಾಲ್ನ ಏರುವಂಥದ್ದು ಗಟ್ಟಿಯಾಗಿ, ಅವ್ರು ಫೀಡ್ ಹಾಕೋದಿಕ್ ಬಂದಾಗ, ಊಟ ಹಾಕೋದಿಕ್ ಬಂದಾಗ ತಪ್ಕೊಳ್ಳೋದವ್ರನ್ನ ಗಟ್ಟಿಯಾಗಿ ಹೋಗಿ, ಅದನ್ನ ಹೇಳೋದಕ್ಕೆ ವರ್ಣಿಸೋದಕ್ಕೆ ಸಾಲದೇ ಇಲ್ಲ. ನನಗೊಂಥರ ಅವನ್ನ
ಪುಟಾಣಿ ಮಂಕಿ ಮರಿ ಅಂತ ಅನ್ನಿಸ್ತಾರೆ, ಯಾವುದೋ ಒಂದು ಮುದ್ದು ಮಗು ತರ ಕಾಣ್ತಿದ್ದಾನೆ ಅವನು ನೋಡ್ತಾ ಇದ್ರೆ. ಸೊ ಯಾವಾಗ ಆ ಸಿಬ್ಬಂದಿ ಆ ಪ್ರೀತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಪಂಚ್ ಕೂಡ ಅಷ್ಟೇ ಪ್ರೀತಿಯನ್ನ ಸಿಬ್ಬಂದಿ ಮೇಲೆ ತೋರೋದಕ್ಕೆ ಈಗ ಶುರು ಮಾಡಿದ್ದಾನೆ. ಅಂಡ್ ಏನು ಅಂತಂದ್ರೆ ಇತ್ತೀಚೆಗೆ ಅಂದ್ರೆ ನಿನ್ನೆ ಮೊನ್ನೆಯಿಂದ ಒಂದು ಮಂಗದ ಜೊತೆಗೆ ಫ್ರೆಂಡ್ಶಿಪ್ ಅನ್ನು ಕೂಡ ಬೆಳೆಸ್ಕೊಂಡಿದ್ದಾನಂತೆ. ಅಂದ್ರೆ ಇಷ್ಟು ದಿನಗಳ ಕಾಲ 6-7 ತಿಂಗಳ ಮರಿಯಾಗಿದ್ದಾಗ ಅವನು ಯಾವ ಫ್ರೆಂಡ್ಶಿಪ್ ಅನ್ನು ಕೂಡ ಮಾಡ್ಕೊಂತಿರ್ಲಿಲ್ಲ. ಯಾಕಂತಂದ್ರೆ ಎದುರಿಸ್ಬಿಡೋರು ಹೋದ್ರೆ ಇವನು ಪುಟಾಣಿ ಮರಿ ಅಲ್ವೇ ಇವನು, ಸೊ ಎದುರಿಸ್ಬಿಡೋರು. ಸೊ ಇವನೇನ್ ಮಾಡ್ತಿದ್ದ, ಒಬ್ಬನೇ ಒಂಟಿಯಾಗಿ ಬೆಳೆಯೋದ್ರಿಂದ ಟೆಡಿ ಬೇರ್ ಜೊತೆಗೆ ಸಂಬಂಧ ಇಟ್ಕೊಂಡ್ಬಿಟ್ಟ. ಸೊ ನಿನ್ನೆ ಮೊನ್ನೆಯಿಂದ ಒಂದು ಮಂಕಿ ಮರಿ ಜೊತೆಗೆ ಅವನು ಸೇರೋದಕ್ಕೆ ಪ್ರಾರಂಭ ಮಾಡಿದ್ದಾನೆ, ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ದಾನೆ ಅನ್ನೋದನ್ನ ಸಿಬ್ಬಂದಿ ಅಲ್ಲಿ ಬರ್ತಕ್ಕಂಥ ವೀಕ್ಷಕರು ಇರ್ತಾರಲ್ಲ, ಪ್ರವಾಸಿಗರು ಇರ್ತಾರಲ್ಲ, ಅವ್ರಿಗೆ ತಿಳಿಸಿರ್ತಕ್ಕಂಥದ್ದು. ಅಲ್ಲಿಂದ ವಿಡಿಯೋ ಹ್ಯಾಪಿ ಎಂಡಿಂಗ್ ಆಗಿ ವೈರಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಯಾವಾಗ ಪಂಚ್ ಜಪಾನ್ನ ಒಂದು ಸಿಟಿಯ ಒಂದು ಮೃಗಾಲಯದಲ್ಲಿ ಇದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ, ವೈರಲ್ ಆಗುತ್ತೆ. ನೀವು ಗಮನಿಸುತ್ತೀರೋ ಇಲ್ವೋ ಗೊತ್ತಿಲ್ಲ, ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ. ಇಷ್ಟು ದಿನಗಳವರೆಗೂ ಕೂಡ ಅಷ್ಟೊಂದು ಜನಸಾಗರವನ್ನ ಆ ಝೂ ನೋಡಿರಲಿಲ್ಲ. ಸೊ ಕಿಲೋಮೀಟರ್ ಗಟ್ಟಲೆ ಲೈನು ಆ ಪಂಚ್ನ ನೋಡೋದಿಕ್ಕೆ ಅಂತಾನೆ ಆ ಸಿಟಿ ಒಳಗಡೆ ಹೋಗಿ, ಆ ಝೂ ಒಳಗಡೆ ಹೋಗಿ ಪಂಚ್ನ ನೋಡ್ಬೇಕು ಅಂತಂದ್ರೆ 1 ಕಿಲೋಮೀಟರ್ ಗಂಟ್ಲೆ ಲೈನ್ ನಿಂತ್ಕೊಂಡು ಟಿಕೆಟ್ ಅನ್ನ ತಗೊಂಡು, ಅದಾದ್ಮೇಲೆ ಆ ಪಂಚ್ ಹೊರಗಡೆ ಬರ್ತಾನ, ಎಲ್ಲಿದ್ದಾನೆ, ಏನು ಎತ್ತ ಅಂತ ತಿಳ್ಕೊಂಡು ನೋಡೋದಿಕ್ಕೆ ಪ್ರವಾಸಿಗರು ಕಣ್ ತುಂಬ್ಕೊಳ್ತಾ ಇದ್ದಾರೆ. ಸೊ ಅರ್ಧ ಗಂಟೆ ಕಾದು, 1 ಅವರ್ ಕಾದು, ಅವನೆಲ್ಲ ಮಲಗಿರ್ತಾನೆ, ಯಾವುದೋ ಗುಹೆ ಒಳಗಡೆ ಕೂತಿರ್ತಾನೆ, ಅಲ್ಲಿಂದ ಆ ಟೆಡಿ ಬೇರ್ ಎತ್ಕೊಂಡು ಬರ್ತಾನೆ ಜೊತೆನಲ್ಲಿ. ಸೊ ಅದನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ವೈರಲ್ ಮಾಡ್ತಾ ಇದ್ದಾರೆ. ಸೊ ನೀವು ಕೇಳ್ಬೋದು, ಈಗ ಆ ತಾಯಿ ಕೋತಿ ಆ ಮಂಗ ಯಾಕೆ ಬಿಟ್ಟೋಗ್ಬಿಡ್ತು ಪಂಚ್ನ, ಕಳೆದ ವರ್ಷ ಜನನಾಗಿರುತ್ತೆ ಈ ಪುಟಾಣಿ ಮರಿದು, ಏನಾಯ್ತು ಅನ್ನುವಂಥದ್ದನ್ನ. ಸೊ ಅಲ್ಲಿ ಕೆಲವೊಂದಿಷ್ಟು ಸಂಶೋಧನೆಗಳ ಪ್ರಕಾರ ಹೇಳೋದೇನಂತಂದ್ರೆ, ಈ ಪಂಚ್ ಹುಟ್ಟಿದಂತಹ ಆ ಸಮಯ ಏನಿತ್ತು ಬೇಸಿಗೆಯ ಸಮಯ ಆಗಿರುವುದರಿಂದ, ಸೊ ಈ ಕಾಡುಗಳಲ್ಲಿ ವಾಸ ಮಾಡುವಂತ ಕೆಲವು ಮಂಗಗಳು ಏನ್ ಮಾಡ್ತವೆ ಅಂತಂದ್ರೆ, ಮುಂದಿನ ಭವಿಷ್ಯದ ಸಂತಾನೋತ್ಪತ್ತಿಯ ಅರಿವಿಗೋಸ್ಕರ, ಅಂದ್ರೆ ಮುಂದಕ್ಕೆ ಇನ್ನೂ ಮಕ್ಕಳು ಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ, ಸೊ ಇಲ್ಲೇನಾದ್ರೂ ಇದ್ರೆ ಕಾಡಿಗೆ ಬೆಂಕಿ ಆಗ್ಬಿಡ್ಬೋದು. ಸೊ ನಾವ್ ಹೇಳ್ತೀವಲ್ಲ, ಈಗ ಮರಕ್ಕೆ ಮರ ಸಂಧಿಯಾಗಿ ಆ ಸ್ಫೋಟ ಆಗಿ ಅಲ್ಲಿಂದ ಬೆಂಕಿ ಆಗಿ ಕಾಡ್ಗಿಚ್ಚ ಆಗ್ಬಿಡುತ್ತೆ. ಸೊ ಇದೆಲ್ಲವನ್ನು ಕೂಡ ಪ್ರಾಣಿಗಳು ಮನುಷ್ಯನಿಗಿಂತನೂ ಬುದ್ಧಿವಂತ ಅನ್ನೋದಕ್ಕೆ ಅಂತಂದ್ರೆ, ಸೊ ಭವಿಷ್ಯದ ಹಿತದೃಷ್ಟಿಯಿಂದ ಅದು ತನ್ನ ಮರಿನ ಬಿಟ್ಟು ಇನ್ನೊಂದು ಕಡೆ ಹೋಗ್ಬಿಡುತ್ತೆ. ಮರಿನ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಆಗಲ್ಲ, ಅದು ಪುಟಾಣಿ ಎಳೆ ಮರಿ, ಜೊತೆಗೆ ಆ ಮರಿಯನ್ನ ಸಾಕೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಆ ಬೇಸಿಗೆ ವಾತಾವರಣದಲ್ಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಆ ತಾಯಿ ಮರಿ ಈ ಮರಿಗೆ ಜನನ ಕೊಟ್ಟು ಎಸ್ಕೇಪ್ ಆಗ್ಬಿಟ್ಟಿರುತ್ತೆ. ಸೊ ಈಗ ನಾವು ಈ ಕಡೆ ಬೈಕೊಂಬೋದು, ಎಂತ ಕೋತಿ ಅದು ಮಗು ಹುಟ್ಟಿಸ್ಬಿಟ್ಟು ಹೊರಟೋಗ್ಬಿಟ್ಟೈತಲ್ಲ ಬಿಟ್ಟಿ ಅಂತಲೂ ಕೂಡ. ಸೊ ಅದ್ರ ಹಿತದೃಷ್ಟಿ ಏನು ಅಂತಂದ್ರೆ, ಪ್ರಾಣಿಗಳಿಗೆ ಭವಿಷ್ಯದ ದೃಷ್ಟಿಯಿಂದ ಆ ಥರ ಮಾಡ್ಬಿಡ್ತವೆ ಅಂತ ಒಂದಷ್ಟು ಸಂಶೋಧನೆ, ಒಂದಷ್ಟು ವೈಜ್ಞಾನಿಕ ಕಾರಣಗಳು ಇರ್ತಕ್ಕಂಥದ್ದು. ಸೊ ಅಲ್ಲಿ ಇನ್ನೊಂದು ವಿಡಿಯೋನ ಪ್ರಸಾರ ಮಾಡ್ತೀನಿ. ಸೊ ಯಾವುದೋ ಒಂದು ಕಾರ್ ಆರ್ನ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪಂಚು ಬೆಚ್ಚಿ ಬೆರಗಾಗೋಗಿ ಕೆಳಗಡೆ ಬಿದ್ದು ತಕ್ಷಣ ಓಡೋಯ್ತಾನೆ. ಸೊ ಅಲ್ಲಿರ್ತಕ್ಕಂಥ ಪ್ರವಾಸಿಗರಿಗೆ ಅವನನ್ನ ನೋಡುವಂಥದ್ದೇ ಒಂದು ಖುಷಿ. ಅವನನ್ನ ನೋಡಿದ್ದೀವಿ ಅಂತಂದ್ರೆ ಏನೋ ಒಂಥರ ಯಾವುದೋ ಒಂದು ದೊಡ್ಡ ಸೆಲೆಬ್ರಿಟಿಯನ್ನ ಮೀಟ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಖುಷಿ. ಸೊ ಈ ರೀತಿ ಎಷ್ಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಪುಟ್ಟಾಣಿ ಮಂಗದ ಮರಿಯ ವಿಡಿಯೋ ವೈರಲ್ ಆಗ್ತೈತೆ. ಅವನ ಹೆಸರು ಬಂದು ಪಂಚ್. ಎಷ್ಟೋ ಜನ ಆ ಸುದ್ದಿಯನ್ನ ಗೊತ್ತಿಲ್ಲದೆ ಒಂಥರ ಫೀಲಿಂಗ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ನಾನು ಒಂಟಿ, ನಾನು ನನ್ನ ಜೊತೆಗೆ ಇನ್ಯಾರು ಇಲ್ಲ ಅನ್ನೋ ತರ. ಬಟ್ ಇದು ವಾಸ್ತವದಲ್ಲಿ ಬಂದು ಪಂಚ್ ಅನ್ನುವಂತಹ ಒಂದು ಪುಟಾಣಿ ಮಂಕಿ ಮರಿಯ ಕತೆ. ಸೊ ಈಗ ಪಂಚ್ ಇನ್ನೊಂದು ಮಂಗನ ಜೊತೆ ಬೆರೆತು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮುಂದೆ ಹೋಗಿದ್ದಾನೆ. ಸೊ ಇದು ಗಂಡು ಕೋತಿ ಆಗಿದೆ. ಸೊ ಹಾಗಾಗಿ ಈಗ ಮಂಗನಿಂದ ಮಾನವ ಅಂತ ನಾವು ನಮ್ಮ ಪೂರ್ವಜರ ಕಾಲದಿಂದನೂ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ. ಮನುಷ್ಯನಾಗೋದಕ್ಕಿಂತ ಮೊದಲು ಬಂದು ಮಂಗನಾಗಿದ್ದ ಅಂತ. ಸೊ ಭಾವನೆಗಳು ಅನ್ನುವಂಥದ್ದು ಕೇವಲ ಮನುಷ್ಯನಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಇರುತ್ತೆ ಅನ್ನುವಂಥದ್ದು ವಾಸ್ತವವಾಗಿ ಒಂದು ಮಂಕಿ ಮರಿಯ ಮೂಲಕ ಆಚೆಗೆ ಬಂತು. ಜನ ಅದೇ ಒಬ್ಬ ಮನುಷ್ಯ ಆ ರೀತಿ ಸಂಕಟ ಪಟ್ಟಿದ್ರೆ, ಒಬ್ಬ ಮನುಷ್ಯ ಆ ರೀತಿ ನರಳಾಡ್ತಾ ಇದ್ರೆ, ಒಬ್ಬ ಮನುಷ್ಯ ಆ ರೀತಿ ಎಲ್ಲರನ್ನೂ ಕಳ್ಕೊಂಡು ಒಂಟಿಯಾಗಿದ್ದೀನಿ ಅಂತಂದ್ರೆ ಅಷ್ಟೊಂದು ಪ್ರೀತಿ ತೋರ್ತಿದ್ರೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ಮಂಕಿ ಮರಿ ಜನರ ಮನಸ್ಸನ್ನ ಕದ್ದಿದೆ ಅಂತಂದ್ರೆ ನಿಜಕ್ಕೂ ಶ್ಲಾಘನೀಯ ಈ ಒಂದು ವಿಚಾರ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಕಳೆದ ಜನವರಿ ತಿಂಗಳಲ್ಲಿ ಅಂದ್ರೆ 2026 ನಾವೇನೀಗ ಪ್ರೆಸೆಂಟ್ ನಡೆಸ್ತಾ ಇದೀವಲ್ಲ ಈ ವರ್ಷ, ಕಳೆದ ತಿಂಗಳಲ್ಲಿ ಬಂದು ಒಂದು ಪೆಂಗ್ವಿನ್ ಮರಿ ವೈರಲ್ ಆಗಿ ಜನರಿಗೆ ಇನ್ಸ್ಪಿರೇಷನ್ ಆಗಿರುತ್ತೆ, ಸ್ಫೂರ್ತಿಯಾಗಿರುತ್ತೆ, ಒಂಟಿಯಾಗಿ ಬದುಕೋದನ್ನ ಕಲೀರಿ ಅಂತ ಹೇಳಿರುತ್ತೆ. ಸೊ ಅದನ್ನ ನಮ್ಮ ಜನ ಅಳವಡಿಸ್ಕೊಂಡಿರ್ತಾರೆ. ಬಟ್ ಅದು ಎಷ್ಟೋ ದಶಕಗಳ ಹಿಂದೆ ಚಿತ್ರೀಕರಣ ಆಗಿದ್ದಂತ ಒಂದು ಏನ್ ಹೇಳ್ತೀವಿ ಅದನ್ನು ನೆನಪಾಗ್ತಿಲ್ಲ ನಂಗೆ ಅದಕ್ಕೆ, ಅದೊಂದು ದೃಶ್ಯದಲ್ಲಿ ವೈರಲ್ ಆಗಿದ್ದಂತ ಪೆಂಗ್ವಿನ್ ಮರಿ ಅದು. ಸೊ ಈಗ ಪ್ರೆಸೆಂಟ್ ಫೆಬ್ರವರಿ ತಿಂಗಳಲ್ಲಿ ಒಂದು ಮಂಕಿ ಮರಿ ಒಂಟಿಯಾಗಿದ್ದದ್ದು, ಅದಕ್ಕೆ ಬೇಕಾದಂತ ಒಂದು ಟೆಡ್ಡಿ ಬೇರ್ ಜೊತೆಗೆ ಸಂಬಂಧಗಳನ್ನ, ಭಾವನೆಗಳನ್ನ ಬೆಳ್ಕೊಂಡಂಥದ್ದು. ಸೊ ಅದು ಈಗ ಈ ತಿಂಗಳಲ್ಲಿ ವೈರಲ್ ಆಗಿದೆ. ಇನ್ನು ಮಾರ್ಚ್ ತಿಂಗಳಲ್ಲಿ ಇನ್ನೇನು ವೈರಲ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ತುಂಬಾ ಜನ ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ DM ಮಾಡಿ ಕೇಳಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ, ಆ ಮಂಕಿ ಮರಿದು ಏನು ರಿಯಾಲಿಟಿ ವಾಸ್ತವ ಅನ್ನೋದನ್ನ. ಸೊ ಹಾಗಾಗಿ ಒಂದಷ್ಟು ಸೋರ್ಸ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಮಾಹಿತಿಯ ವಿಡಿಯೋವನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಜೊತೆಗೆ ಕೇವಲ ಮಂಕಿ ಅಷ್ಟೇ ಅಲ್ಲ, ಮನುಷ್ಯ ಕೂಡ ಈ ರೀತಿಯ ಪರಿಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತ ಬದುಕ್ತಾ ಇರ್ತಾರೆ. ಸೊ ಎಲ್ಲರೊಟ್ಟಿಗೂ ಸಹನೆಯಿಂದ ಸಹಬಾಳ್ವೆಯಿಂದ ಬಾಳೋಣ ಅಂತ ಹೇಳ್ತಾ
ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.